Dear students, I have already explained you the chapter Gentleman of the Jungle till page number 2. Now let us see what is there in the rest part of this chapter. On hearing this, the elephant, who was one of the high ministers in the jungle kingdom, replied in a soothing voice and said, "My lord, there is no disturbance of the peace in your kingdom. I have only been having a little discussion with my friend here as to the possession of this little hut which your lordship sees me occupying." ಸೊ ನಾವು ಇದರ ಮುಂಚೆ ನಾವು ಓದಿದ್ದೇವೆ ಏನಂತ ಹೇಳಿದರೆ, ಸೊ ಎಲಿಫ್ಯಾಂಟ್ ಏನು ಮಾಡ್ತದೆ, ಮೊದಲು ಆ ಮನುಷ್ಯನ ಹತ್ರ ನನ್ನ ಏನು ಸೊಂಡಿಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಿನ್ನ ಹಟ್ಟನ್ನು ಕೊಡು ಅಂತ ಹೇಳ್ತದೆ. ನಂತರ ಮೆಲ್ಲ ಸೊಂಡಿಲನ್ನು ಹಟ್ಟೊಳಗೆ ಹಾಕ್ತದೆ. ನಂತರ ತನ್ನ ತಲೆಯನ್ನು ಹಟ್ಟೊಳಗಿಡ್ತದೆ. ನಂತರ ಫುಲ್ ಆ ಹಟ್ಟನ್ನು ಆಕ್ಯುಪೈ ಮಾಡಿ ಆ ಮನುಷ್ಯನನ್ನು ಏನು ಮಾಡ್ತದೆ, ಇಲ್ಲಿ ಹಟ್ಟಿಂದ ಗುಡಿಸಲಿನಿಂದ ಹೊರಗೆ ಬಿಸಾಡಿ ಹಾಕ್ತದೆ. ಸೊ ಇದರಿಂದಾಗಿ ಮನುಷ್ಯನಿಗೆ ಏನಾಗ್ತದೆ, ತುಂಬ ಹರ್ಟ್ ಆಗ್ತದೆ. ಸೊ ತುಂಬ ಬೇಸರ ಆಗ್ತದೆ. ಅದಕ್ಕೋಸ್ಕರ ಅವನು ಸ್ಟಾರ್ಟೆಡ್ ಟು ಗ್ರಂಬಲ್ ಅಂತ ಹೇಳಿದ್ರೆ ತುಂಬ ಗೊಣಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹೀಟೆಡ್ ಆರ್ಗ್ಯುಮೆಂಟ್ ಆಗ್ತಾ ಇರ್ತದೆ ಯಾವುದರ ಮಧ್ಯೆ, ಎಲಿಫ್ಯಾಂಟ್ ಮತ್ತು ಮನುಷ್ಯನ ಮಧ್ಯೆ. ಸೊ ಇವರ ಒಂದು ಹೀಟೆಡ್ ಆರ್ಗ್ಯುಮೆಂಟನ್ನು ನೋಡಲಿಕ್ಕೋಸ್ಕರ ಎಲ್ಲ ಪ್ರಾಣಿಗಳು ಅಲ್ಲಿ ಬರ್ತವೆ. ಅದರ ಜೊತೆಗೆ ಕಾಡಿನ ರಾಜ ಯಾರು ಬರ್ತಾರೆ, ಸಿಂಹ ಕೂಡ ಅಲ್ಲಿ ಬರ್ತಾರೆ. ಸೊ ಸಿಂಹ ಹೇಳ್ತದೆ ಏನು, "ಡೋಂಟ್ ಯು ಆಲ್ ನೋ ದ್ಯಾಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್. ಹೌ ಡೇರ್ ಎನಿ ಒನ್ ಟು ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್." ಸೊ ಎಲಿಫೆಂಟ್ ಮತ್ತು ಮನುಷ್ಯನ ಹತ್ರ ಕೇಳ್ತದೆ, ಯಾಕೆ ನೀವಿಷ್ಟು ಗಲಾಟೆ ಮಾಡ್ತಾ ಇದ್ದೀರಾ, ನಿಮಗೆ ಎಷ್ಟು ಧೈರ್ಯ, ನಾನು ಈ ಕಾಡಿನ ರಾಜ ಇರಬೇಕಾದ್ರೆ ನನ್ನ ಒಂದು ಈ ಸ್ಥಳದಲ್ಲಿ ನೀವು ಗಲಾಟೆ ಮಾಡ್ತಿದ್ದೀರಲ್ಲ ವಿದೌಟ್ ಮೈ ಪರ್ಮಿಷನ್. ಸೊ ನಿಮಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಗಲಾಟೆ ಮಾಡಲಿಕ್ಕೆ, ಯಾಕೆ ನೀವು ಈ ಜಂಗಲ್ನ ಶಾಂತಿಯನ್ನು ಪೀಸನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಸೊ ಆನ್ ಹಿಯರಿಂಗ್ ದಿಸ್ ದ ಎಲಿಫ್ಯಾಂಟ್, ಸೊ ಇದನ್ನು ಎಲಿಫ್ಯಾಂಟ್ ಕೇಳ್ತದೆ. ಕೇಳಿಬಿಟ್ಟು ಹೂ ವಾಸ್ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ ಇನ್ ದ ಜಂಗಲ್ ಕಿಂಗ್ಡಮ್. ಎಲಿಫ್ಯಾಂಟ ಏನಾಗಿರ್ತದೆ, ಜಂಗಲ್ನ ಕಿಂಗ್ಡಮ್ನಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ ಒಂದು ಹೈ ಮಿನಿಸ್ಟರ್. ಸೊ ಒಂದು ಒಳ್ಳೆಯ ಉತ್ತಮ ಪೋಸ್ಟ್ ಅದಕ್ಕೆ ಇರ್ತದೆ. ಆ್ಯಂಡ್ ರಿಪ್ಲೈಡ್ ಇನ್ ಸೂದಿಂಗ್ ವಾಯ್ಸ್. ಸೂದಿಂಗ್ ಅಂತ ಹೇಳಿದರೆ ರಿಲೀಫ್, ಒಂಥರ ಮೆಲ್ಲಗೆ ಹೇಳ್ತದೆ ಏನು, "ಮೈ ಲಾರ್ಡ್, ದೆರ್ ಈಸ್ ನೋ ಡಿಸ್ಟರ್ಬೆನ್ಸ್ ಆಫ್ ದ ಪೀಸ್ ಇನ್ ಯುವರ್ ಕಿಂಗ್ಡಮ್." ಸೊ ನಾವು ನಿಮ್ಮ ಆಸ್ಥಾನ, ನಿಮ್ಮ ಕಿಂಗ್ಡಮಲ್ಲಿ ನಾವೇನು ಮಾಡ್ತಾ ಇಲ್ಲ, ಪೀಸ್ ಶಾಂತಿಯನ್ನು ಹಾಳು ಮಾಡ್ತಾ ಇಲ್ಲ. ಐ ಹ್ಯಾವ್ ಓನ್ಲಿ ಬೀನ್ ಹ್ಯಾವಿಂಗ್ ಅ ಲಿಟಲ್ ಡಿಸ್ಕಷನ್ ವಿತ್ ಮೈ ಫ್ರೆಂಡ್. ಸೊ ನಾನಿಲ್ಲಿ ನನ್ನ ಫ್ರೆಂಡ್ ಅಂತ ಹೇಳಿದರೆ ಮನುಷ್ಯನ ಹತ್ರ ನಾನೇನು ಮಾಡ್ತಾ ಇದ್ದೇನೆ, ಸಣ್ಣದೊಂದು ಡಿಸ್ಕಷನ್ ಮಾಡ್ತಾ ಇದ್ದೇನೆ, ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಹಿಯರ್ ಆ್ಯಸ್ ಟು ದ ಪೊಸೆಷನ್ ಆಫ್ ದಿಸ್ ಲಿಟಲ್ ಹಟ್. ಸೊ ಈ ಒಂದು ಲಿಟಲ್ ಹಟ್ಟನ, ಈ ಸಣ್ಣ ಗುಡಿಸಲಿನ ಮೇಲೆ ನಾವೇನು ಮಾಡ್ತಾ ಇದ್ದೇವೆ, ಚರ್ಚೆ ಮಾಡ್ತಾ ಇದ್ದೇವೆ. ವಿಚ್ ಯುವರ್ ಲಾರ್ಡ್ಶಿಪ್ ಸೀಸ್ ಮೀ ಆಕ್ಯುಪೈ. ಸೊ ಇದೇನಾಗಿದೆ, ನಿಮ್ಮ ಲಾರ್ಡ್ಶಿಪ್ ಆಗಿದೆ, ನಿಮ್ಮ ಏನು ಲ್ಯಾಂಡ್ ನಿಮಗೆ ಸೇರಿದ ಜಾಗ ಆಗಿದೆ. ಸೊ ಈ ಜಾಗದಲ್ಲಿ ಈ ಮನುಷ್ಯ ಏನು ಮಾಡಿದ್ದಾನೆ, ಗುಡಿಸಲನ್ನು ಕಟ್ಟಿದ್ದಾನೆ. ಸೊ ಇದರ ಮೇಲೆ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳ್ತಾ ಇದ್ದೇವೆ. ಸೊ ನೀವಿಲ್ಲಿ ಇನ್ನೊಮ್ಮೆ ಹೇಳ್ತೇನೆ ಮಕ್ಕಳೇ, ಸೊ ಇಲ್ಲಿ ಮನುಷ್ಯ ಅವನನ್ನು ಯಾವುದಕ್ಕೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ ಏನು, ನೇಟಿವ್ ಆಫ್ರಿಕನ್ಸ್ಗೆ ರೆಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಇವನು ಈ ಪ್ರಾಣಿಗಳೆಲ್ಲ ಇದೆಲ್ಲ ಅವರನ್ನು ಯಾರಿಗೆ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿದರೆ ಯುರೋಪಿಯನ್ಸಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಇದು ನೀವು ಈ ಲೈನನ್ನೊಂದು ತುಂಬ ನೆನಪಲ್ಲಿ ಇಟ್ಕೊಳ್ಬೇಕು. So next what happens? The lion, who wanted to have peace and tranquility in his kingdom, replied in a noble voice, saying, "I command my ministers to appoint a commission of inquiry to go thoroughly into this matter and report accordingly." So lion ಹೇಳ್ತದಂತೆ ಏನು, ಕಾಡಿನ ರಾಜ ಹೇಳ್ತದೆ ಏನು, who wanted to have peace and tranquility. ಸೊ ಕಾಡಿನ ರಾಜ ಲಯನಿಗೆ ಯಾವತ್ತೂ ಏನು ಬೇಕಂತೆ, ಅವನ ಸಾಮ್ರಾಜ್ಯದಲ್ಲಿ ಪೀಸ್ ಮತ್ತು ಶಾಂತಿ ಮತ್ತು ಏನಿರಬೇಕು, ಸಮಾಧಾನ ಇರಬೇಕಂತೆ. ರಿಪ್ಲೈಡ್ ಇನ್ ಅ ನೋಬಲ್ ವಾಯ್ಸ್. ನೋಬಲ್ ವಾಯ್ಸ್ ಅಂತ ಹೇಳಿದರೆ ಏನು, ಉದಾರ ಮಾತಿನಲ್ಲಿ ಹೇಳ್ತದಂತೆ ಏನು, ಐ ಕಮಾಂಡ್ ಮೈ ಮಿನಿಸ್ಟರ್ಸ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ನಿಮ್ಮ ಈ ಒಂದು ಚರ್ಚೆ, ನಿಮ್ಮ ನಡುವೆ ಎಲಿಫ್ಯಾಂಟ್ ಮತ್ತು ಮನುಷ್ಯನ ನಡುವೆ ಏನಾಗ್ತಾ ಇದೆ, ಚರ್ಚೆ ನಡೀತಾ ಇದೆ ಅಲ್ವಾ. ಸೊ ನಿಮಗಿಬ್ಬರಿಗೂ ಈಗ ಏನು ಒದಗಬೇಕು, ನ್ಯಾಯ ಸಿಗಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ, ಒಂದು ಕಮಿಷನ್ ಆಫ್ ಇನ್ಕ್ವೈರಿಯನ್ನು ಮಾಡಿದ್ದೇನೆ, ಸಮಿತಿಯನ್ನು ರಚನೆ ಮಾಡಿದ್ದೇನೆ. ಟು ಗೋ ಥೊರೋಲಿ ಇನ್ ಟು ದಿಸ್ ಮ್ಯಾಟರ್. ಥೊರೋಲಿ ಅಂತ ಹೇಳಿದರೆ ಸೊ ಡೀಪಾಗಿ, ತುಂಬ ಡೀಪಾಗಿ ಈ ಮ್ಯಾಟರ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ನಾನು ನನ್ನ ಮಿನಿಸ್ಟರ್ಸ್ ಹತ್ರ ಹೇಳಿದ್ದೇನೆ. ಆ್ಯಂಡ್ ರಿಪೋರ್ಟ್ ಅಕಾರ್ಡಿಂಗ್ಲಿ. ಹಿ ದೆನ್ ಟರ್ನ್ ಟು ದ ಮ್ಯಾನ್ ಆ್ಯಂಡ್ ಸೆಡ್. ನಂತರ ಮನುಷ್ಯನ ಹತ್ರ ತಿರುಗಿ ಹೇಳ್ತದೆ ಸಿಂಹ ಏನು, ಯು ಹ್ಯಾವ್ ಡನ್ ವೆಲ್ ಬೈ ಎಸ್ಟಾಬ್ಲಿಷಿಂಗ್ ಫ್ರೆಂಡ್ಶಿಪ್ ವಿತ್ ಮೈ ಪೀಪಲ್. ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದ್ಯಾ ಏನು, ನೀನು ನನ್ನ
ಪ್ರಜೆಗಳ ಜೊತೆಗೆ, ನನ್ನ ಜನರ ಜೊತೆಗೆ ಅಂದರೆ ಎಲಿಫ್ಯಾಂಟ್ ಜೊತೆಗೆ ಏನು ಮಾಡಿದ್ಯಾ ನೀನು, ಫ್ರೆಂಡ್ಶಿಪ್ಪನ್ನು ಮಾಡಿದ್ಯಾ. ಸೊ ನನಗೆ ಅದು ತುಂಬ ಖುಷಿಯಾಗಿದೆ. ಎಸ್ಪೆಷಲಿ ವಿತ್ ದ ಎಲಿಫ್ಯಾಂಟ್ ಹೂ ಈಸ್ ಒನ್ ಆಫ್ ದ ಹಾನರೇಬಲ್ ಮಿನಿಸ್ಟರ್ ಆಫ್ ದ ಸ್ಟೇಟ್. ಸೊ ಅದು ಎಸ್ಪೆಷಲಿ ಯಾರ ಜೊತೆಗೆ ನೀನು ಫ್ರೆಂಡ್ಶಿಪ್ಪನ್ನು ಮಾಡಿದ್ಯಾ, ಆನೆಯ ಜೊತೆ, ಎಲಿಫ್ಯಾಂಟ್ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ಯಾ. ಈಸ್ ಅ ಹಾನರೇಬಲ್ ಮಿನಿಸ್ಟರ್ ಆಫ್ ಸ್ಟೇಟ್. ಸೊ ನಮ್ಮ ಮಿನಿಸ್ಟರ್ಸ್ಗಳಲ್ಲಿ ಈ ಎಲಿಫ್ಯಾಂಟ್ ಆನೆ ಏನಾಗಿದೆ, ಒಬ್ಬ ಹಾನರೇಬಲ್ ಅಂತ ಹೇಳಿದರೆ ತುಂಬ ಉತ್ತಮವಾದ ಗೌರವಾನ್ವಿತ ಅಂತ ಹೇಳ್ಬೋದು. ಸೊ ನೀನೇನು ಮಾಡಿದ್ಯಾ, ನಮ್ಮ ಈ ಗೌರವಾನ್ವಿತ ಆನೆಯ ಜೊತೆಗೆ ನೀನು ಫ್ರೆಂಡ್ಶಿಪ್ ಮಾಡಿ ಏನಾಗಿದ್ಯಾ, ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ಯಾ. ಡು ನಾಟ್ ಗ್ರಂಬಲ್ ಎನಿಮೋರ್. ಸೊ ನೀನು ತುಂಬ ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡ. ಗ್ರಂಬಲ್ ಎನಿಮೋರ್. ಯುವರ್ ಹಟ್ ಈಸ್ ನಾಟ್ ಲಾಸ್ ಟು ಯು. ಖಂಡಿತವಾಗಿ ನಿನ್ನ ಗುಡಿಸಲು ನಿನಗೆ ಸಿಕ್ಕೇ ಸಿಗುತ್ತದೆ, ನಿನಗೆ ಲಾಸ್ ಆಗೋದಿಲ್ಲ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್. ಸೊ ಇಂಪೀರಿಯಲ್ ಕಮಿಷನ್ ಅಂತ ಹೇಳಿದರೆ, ಸೊ ನಿಮಗೆ ನ್ಯಾಯವನ್ನು ಒದಗಿಸುವ ತನಕ ಸ್ವಲ್ಪ ಸಮಾಧಾನವಾಗಿ ಇರು. ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪೋರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಸೊ ಈ ಒಂದು ಇಂಪೀರಿಯಲ್ ಕಮಿಷನ್ ಏನಿದೆ, ಇಲ್ಲಿ ನಿನಗೆ ಏನು ಸಿಗ್ತದೆ, ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಅಪೋರ್ಚುನಿಟಿ. ನಿನಗೆ ತುಂಬ ಅಪೋರ್ಚುನಿಟಿ ಇರ್ತದೆ ಅಲ್ಲಿ ಮಾತಾಡಲಿಕ್ಕೆ. ಐ ಆಮ್ ಶೂರ್ ದಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ಖಂಡಿತವಾಗಿಯೂ ನೀನು ಯು ವಿಲ್ ಬಿ ಪ್ಲೀಸ್ಡ್ ಬೈ ದ ಫೈಂಡಿಂಗ್ಸ್ ಆಫ್ ದ ಕಮಿಷನ್. ನಿನಗೆ ಈ ಸಮಿತಿಯಿಂದ ಬರುವಂತಹ ಸಿಗುವಂತಹ ಉತ್ತರಗಳಿಂದ ನಿನಗೆ ಖಂಡಿತವಾಗಿಯೂ ಏನಾಗ್ತದೆ, ಖುಷಿ ಸಿಗ್ತದೆ. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದಿ ಸ್ವೀಟ್ ವರ್ಡ್ಸ್ ಫ್ರಮ್ ದ ಕಿಂಗ್ ಆಫ್ ದ ಜಂಗಲ್. ಸೊ ಮನುಷ್ಯನಿಗೆ ಈ ಕಿಂಗ್ ಆಫ್ ದ ಜಂಗಲ್ ಈ ಥರ ಒಳ್ಳೆಯ ಮಾತಿನಿಂದ ಹೇಳಿದ್ನಲ್ವ, ಖಂಡಿತ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಿಂದ ನಿನಗೆ ಏನು ಸಿಗ್ತದೆ, ಲಾಭ ಆಗ್ತದೆ ಅಂತ ಸಿಂಹ ಹೇಳ್ತದಲ್ವ. ಅದಕ್ಕೋಸ್ಕರ ಮನುಷ್ಯನಿಗೆ ಏನಾಗ್ತದೆ, ತುಂಬ ಖುಷಿಯಾಗ್ತದೆ. ಆ್ಯಂಡ್ ಇನ್ನೋಸೆಂಟ್ಲಿ ವೆಯ್ಟೆಡ್ ಫಾರ್ ಹಿಸ್ ಅಪೋರ್ಚುನಿಟಿ. ಸೊ ಆ ಒಂದು ಕಮಿಷನಲ್ಲಿ ಮಾತಾಡಲಿಕ್ಕೋಸ್ಕರ ಒಂದು ಅಪೋರ್ಚುನಿಟಿ ಸಿಕ್ಕಿದೆ ಅಲ್ವಾ, ಅಲ್ಲಿ ತನ್ನ ಕಷ್ಟವನ್ನು, ಎಲಿಫ್ಯಾಂಟ್ ತನಗೆ ಮಾಡಿದ ಮೋಸವನ್ನು ಹೇಳ್ಕೊಳ್ಳಿಕ್ಕೆ ಏನು ಮಾಡ್ತಾನೆ ಮನುಷ್ಯ, ತುಂಬ ಕಾತುರದಿಂದ ಕಾಯ್ತಾ ಇರ್ತಾನೆ. ಸೊ ಅವನ ಅಪೋರ್ಚುನಿಟಿಗೋಸ್ಕರ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ. ಇನ್ ದ ಬಿಲೀಫ್ ದ್ಯಾಟ್ ನ್ಯಾಚುರಲಿ ದ್ಯಾಟ್ ಹರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಸೊ ನೈಸರ್ಗಿಕವಾಗಿ, ಸೊ ಅವನ ಏನೂ ತಪ್ಪಿರೋದಿಲ್ಲ ಅಲ್ಲಿ ಮನುಷ್ಯಂದು ಅಲ್ವಾ. ಸೊ ಅವನೇನು ನ್ಯಾಚುರಲಿ ತುಂಬ ಒಂದು ನೈಸರ್ಗಿಕವಾಗಿ ಅವನೇನು ಮಾಡ್ತಾನೆ, ಹಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಸೊ ಕಾಯ್ತಾ ಇರ್ತಾನೆ, ಹಟ್ ನನಗೆ ಖಂಡಿತವಾಗಿ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಆದ ತಕ್ಷಣ ನನಗೆ ಸಿಗ್ತದೆ, ನನ್ನ ಗುಡಿಸಲು ನನಗೆ ರಿಟರ್ನ್ ಸಿಗ್ತದೆ ಅನ್ನುವ ಒಂದು ಖುಷಿಯಲ್ಲಿ ಯಾರಿರ್ತಾರೆ, ಮನುಷ್ಯ ಇರ್ತಾನೆ. ಎಲಿಫ್ಯಾಂಟ್ ಒಬೇಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಾಸ್ಟರ್. ಸೊ ಇವಾಗ ಮಾಸ್ಟರ್ ಏನೋ ಹೇಳಿದ್ದಾರೆ, ಸೊ ಈಗ ಏನಾಗಬೇಕು, ಕಮಿಷನ್ ಆಫ್ ಎನ್ಕ್ವೈರಿ ಆಗಬೇಕು, ಮಾಸ್ಟರ್ ಸಿಂಹ ಹೇಳಿದೆ. ಅದಕ್ಕೋಸ್ಕರ ಈಗ ಎಲಿಫ್ಯಾಂಟ್ ಒಬೇಯಿಂಗ್ ದ ಕಮಾಂಡ್ ಆಫ್ ಹಿಸ್ ಮಾಸ್ಟರ್. ಸೊ ಸಿಂಹ ಹೇಳಿದಾಗೆ ಏನು ಮಾಡ್ತದಂತೆ, ಗಾಟ್ ಬ್ಯುಸಿ ವಿತ್ ಅದರ್ ಮಿನಿಸ್ಟರ್ಸ್ ಟು ಅಪಾಯಿಂಟ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಸೊ ಬೇರೆ ಬೇರೆ ಮಿನಿಸ್ಟರ್ಸ್ಗಳ ಜೊತೆಗೆ ಈಗ ಏನು ಮಾಡ್ತದೆ, ಆನೆ ಏನು ಮಾಡ್ತದೆ, ಬ್ಯುಸಿಯಾಗಿ ಹೋಗ್ತದೆ. ಈಗ ಕಮಿಟಿ ರಚನೆ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ತದೆ. ದ ಫಾಲೋವಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವೇರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಸೊ ಎಲ್ಲ ಪ್ರಾಣಿಗಳಿಗೂ ಕೂಡ ಆ ಕಮಿಟಿಯಲ್ಲಿ ಇರೋದಿಲ್ಲ, ಬಟ್ ಕೆಲವೊಂದು ಪ್ರಾಣಿ ಅಂತೇಳಿ ಎಲ್ಡರ್ ಪ್ರಾಣಿಗಳು ಏನಿದೆ, ಎಲ್ಡರ್ಸ್ ಆಫ್ ದ ಜಂಗಲ್ ವೇರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಸೊ ತುಂಬ ಎಲ್ಡರ್ಸನ್ನು ಮಾತ್ರ ಅಲ್ಲಿ, ದೊಡ್ಡವರನ್ನು ಮಾತ್ರ ಅಲ್ಲಿ ಆ ಕಮಿಟಿಯಲ್ಲಿ ಇರ್ತಾರೆ. ಆ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಎಲಿಫ್ಯಾಂಟ್ ಅಪಾಯಿಂಟ್ ಮಾಡ್ತದೆ. ಯಾರೆಲ್ಲ ಅಂತ ಆ ಕಮಿಟಿಯಲ್ಲಿ, ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಯಾರೆಲ್ಲ ಇರ್ತಾರೆ, ಮಿಸ್ಟರ್ ರೈನೋಸರಸ್. ಸೊ ರೈನೋಸರಸ್ ಅಂತ ಹೇಳಿದ್ರೆ ಗೊತ್ತುಂಟು, ಖಡ್ಗಾಮೃಗ. ಮಿಸ್ಟರ್ ಬಫೆಲ್ಲೋ ಇರ್ತದೆ, ಮಿಸ್ಟರ್ ಅಲಿಗೇಟರ್ ಮೊಸಳೆ ಇರ್ತದೆ, ದ ರೈಟ್ ಹಾನರೇಬಲ್ ಮಿಸ್ಟರ್ ಫಾಕ್ಸ್ ಇರ್ತದೆ. ಯಾರಂತೆ, ಫಾಕ್ಸ್ ಅದರಲ್ಲಿ ಚೇರ್ಮನ್, ಈ ಆ್ಯಕ್ಟ್ ಆ್ಯಸ್ ಅ ಚೇರ್ಮನ್ ಆಗಿರ್ತದೆ. ಆ್ಯಂಡ್ ಮಿಸ್ಟರ್ ಲೆಪರ್ಡ್ ಆ್ಯಂಡ್ ಆ್ಯಕ್ಟ್ ಆ್ಯಸ್ ಅ ಸೆಕ್ರೆಟರಿ ಟು ದಿಸ್ ಕಮಿಷನ್. ಸೊ ಲೆಪರ್ಡ್ ಅಂತ ಹೇಳಿದ್ರೆ ಗೊತ್ತು, ಚಿರತೆ. ಈ ಆ್ಯಕ್ಟ್ ಆ್ಯಸ್ ಅ ಸೆಕ್ರೆಟರಿ ಟು ದಿಸ್ ಕಮಿಷನ್. ಸೊ ಅದು ಆ ಕಮಿಟಿಯ ಸೆಕ್ರೆಟರಿ ಆಗಿರ್ತದಂತೆ. ಸೊ ನೌ ವಾಟ್ ಹ್ಯಾಪನ್ಸ್ ಆನ್ ಸೀಯಿಂಗ್ ದ ಪರ್ಸನಲ್, ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ಆಸ್ಕ್ ಇಫ್ ಇಟ್ ವಾಸ್ ನಾಟ್ ನೆಸೆಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಅ ಮೆಂಬರ್ ಫ್ರಮ್ ಹಿಸ್ ಸೈಡ್. ಸೊ ಇವಾಗ ಮನುಷ್ಯನಿಗೆ ತುಂಬ ಬೇಸರವಾಗ್ತದೆ, ಒಂದು ಕಡೆಯಿಂದ ಸಿಟ್ಟು ಕೂಡ ಬರ್ತದೆ. ಅವನು ಕೇಳ್ತಾನೆ, ಏನು, ಯಾಕೆ ನಿಮ್ಮ ಒಂದು ಈ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ನಿಮ್ಮ ಜನರನ್ನು ಮಾತ್ರ ಯಾಕೆ ಹಾಕಿದ್ದೀರಾ, ಯಾಕೆ ನನ್ನ ಕಡೆಯಿಂದ, ನನ್ನ ಸೈಡಿಂದ ಯಾಕೆ ಜನರನ್ನು ನೀವು ಹಾಕ್ಕೊಳ್ಳಿಲ್ಲ ಅಂತೇಳಿ ಮನುಷ್ಯ ಅಲ್ಲಿ ಕ್ವಶನ್ ಮಾಡ್ತಾನೆ. ಬಟ್ ಹಿ ವಾಸ್ ಟೋಲ್ಡ್ ದ್ಯಾಟ್ ಇಟ್ ವಾಸ್ ಇಂಪಾಸಿಬಲ್. ಬಟ್ ಆ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿದ್ದ ಪ್ರಾಣಿಗಳೆಲ್ಲ ಏನು ಹೇಳ್ತಾವಂತೆ, ನಿನ್ನ ಕಡೆಯಿಂದ ಕಮಿಟಿಗೆ ಜನರನ್ನು, ಕಮಿಷನ್ ಆಫ್ ಎನ್ಕ್ವೈರಿಗೆ ಜನರನ್ನು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. Since no one from his side was well enough educated to understand the intricacy
ಆಫ್ ಜಂಗಲ್ ಲಾ. ಸೊ ಯಾಕೆ ಅಂತೆ ಅವನ ಕಡೆಯಿಂದ ಮನುಷ್ಯನ ಕಡೆಯಿಂದ ಕಮಿಷನ್ ಆಫ್ ಎನ್ಕ್ವೈರಿಗೆ ಜನರನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂತ ಯಾಕಂತ ಹೇಳಿದರೆ ಸೊ ವಾಸ್ ನಾಟ್ ವೆಲ್ ಇನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಆ ಮನುಷ್ಯರಿಗೆ ಏನಿಲ್ಲ ಅಂತೆ, ಎಜುಕೇಷನ್ ಇಲ್ಲ ಅಂತೆ. ಇಂಟ್ರಿಕೆಸಿ ಆಫ್ ಲಾ, ಇಂಟ್ರಿಕೆಸಿ ಅಂದರೆ ಏನು, ಜಟಿಲತೆ. ಲಾ ಬಗ್ಗೆ, ಕಾನೂನಿನ ಬಗ್ಗೆ ಏನೂ ನಿಮಗೆ ಅರಿವಿಲ್ಲ, ಇದಕ್ಕೋಸ್ಕರ ನಿಮಗೆ ಎಜುಕೇಷನ್ ಇಲ್ಲ, ಇದಕ್ಕೋಸ್ಕರ ಏನು ಮಾಡಲಿಕ್ಕಾಗೋದಿಲ್ಲ. ನಿಮ್ಮಿಂದ, ನಿಮ್ಮ ಮನುಷ್ಯರ ಕಡೆಯಿಂದ ನಾವು ಜನರನ್ನು ಈ ಕಮಿಷನ್ ಆಫ್ ಎನ್ಕ್ವೈರಿಗೆ ಸೇರಿಸ್ಕೊಳ್ಳಿಕ್ಕಾಗೋದಿಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಏನಂತ ಹೇಳಿದರೆ ಯುರೋಪಿಯನ್ಸ್ ವೆಲ್ ಎಜುಕೇಟೆಡ್, ಸೊ ಅವರಿಗೆ ಏನಿದೆ ನಾಲೇಜ್ ಇದೆ ಅಂತ ಅಂದ್ಕೊಳ್ಬೋದು. ಅದಕ್ಕೋಸ್ಕರ ಅವರ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಸೊ ಅವರಿಗೆ ಎಜುಕೇಷನ್ ಇದೆ ಅಂತ ಹೇಳಿ ಅವರ ಮೆಂಬರ್ಸನ್ನು ಮಾತ್ರ ಹಾಕಿದ್ದಾರೆ. ಸೊ ಮತ್ತು ಇಲ್ಲಿ ಯಾರು ಮನುಷ್ಯರ ಅಲ್ಲಿ ಯಾರಿಗೆ ಕಂಪೇರ್ ಮಾಡಿದ ಮನುಷ್ಯರನ್ನು ನೇಟಿವ್ ಆಫ್ರಿಕನ್ಸ್, ಸೊ ಅವರಿಗೆ ಬುದ್ಧಿ ಇಲ್ಲ, ಅವರಿಗೆ ಎಜುಕೇಷನ್ ಇಲ್ಲ ಅಂಥೇಳಿ ಒಂದು ರೀತಿಯ ಕೀಳಾಗಿ ಕಾಣೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಫರ್ದರ್ ವಾಟ್ ಹ್ಯಾಪನ್ಸ್, ನಂತರ ಏನಾಗುತ್ತೆ, ಪ್ರಾಣಿಗಳು ಮನುಷ್ಯನಲ್ಲಿ ಏನು ಹೇಳ್ತವಂತೆ, ದ್ಯಾಟ್ ದೆರ್ ವಾಸ್ ನಥಿಂಗ್ ಟು ಫಿಯರ್. ಸೊ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಫಾರ್ ದ ಮೆಂಬರ್ಸ್ ಆಫ್ ದ ಕಮಿಷನ್ಸ್ ವೇರ್ ಆಲ್ ಮೆನ್ ಆಫ್ ರೆಪ್ಯೂಟ್ ಫಾರ್ ದರ್ ಇಂಪಾರ್ಷಿಯಲಿಟಿ ಇನ್ ಜಸ್ಟಿಸ್. ಸೊ ಇಲ್ಲಿ ಇರುವವರೆಲ್ಲ ಕೂಡ ರೆಪ್ಯೂಟೆಡ್ ಮೆನ್ಗಳೇ ಇರುವುದು. ಇಲ್ಲಿ ಇರುವವರೆಲ್ಲ ಏನು ಗೌರವಾನ್ವಿತರೆ, ಒಳ್ಳೆಯ ಉದ್ದೇಶದಿಂದ ಇರುವವರೇ ಇರುವಂಥದ್ದು, ಹಿಂಸೆಯನ್ನು ಮಾಡದೇ ಇರುವವರು ಇರುವುದು. ಆದ್ದರಿಂದ ನಿನಗೆ ಇಂಪಾರ್ಷಿಯಲಿಟಿ ಇನ್ ಜಸ್ಟಿಸ್, ನಿನಗೆ ನ್ಯಾಯ, ಜಸ್ಟಿಸ್ ಅಂತ ಹೇಳಿದರೆ ನ್ಯಾಯವನ್ನು ಒದಗಿಸುವುದರಲ್ಲಿ ಯಾವುದೇ ನಾವು ಇಂಪಾರ್ಷಿಯಲಿಟಿಯನ್ನು ಮಾಡುವುದಿಲ್ಲ, ಪಕ್ಷಪಾತವನ್ನು ನಾವು ಮಾಡುವುದಿಲ್ಲ ಅಂಥೇಳಿ ಹೇಳ್ತವೆ. ಆ್ಯಂಡ್ ಆ್ಯಸ್ ದೇ ವರ್ ಜೆಂಟಲ್ಮ್ಯಾನ್ ಚಾಸನ್ ಬೈ ಗಾಡ್. ಸೊ ಮನುಷ್ಯನಿಗೀಗ ಏನು ಮಾತಾಡಲಿಕ್ಕೆ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದರೆ ಅವರೆಲ್ಲ ಪ್ರಾಣಿಗಳೆಲ್ಲ ಏನಂತೆ, ದೇ ವರ್ ಜೆಂಟಲ್ಮ್ಯಾನ್ ಚಾಸನ್ ಬೈ ಗಾಡ್. ಸೊ ಅವರಿಗೆ ದೇವರು ಅವರನ್ನು ಚೂಸ್ ಮಾಡಿರುವಂಥದ್ದು. ಆ್ಯಂಡ್ ಟು ಲುಕ್ ಆಫ್ಟರ್ ಇಂಟ್ರೆಸ್ಟ್ ಆಫ್ ರೇಸ್ ಆ್ಯಂಡ್ ಎಡೆಕ್ವೆಟ್ಲಿ ಎಂಡೋಡ್ ವಿತ್ ದ ಟೀತ್ ಆ್ಯಂಡ್ ಕ್ಲೋಸ್. ಸೊ ಮನುಷ್ಯನಿಗೆ ಹೆದರಿಕೆ ಆಗ್ತದೆ. ಸೊ ದೇ ಆರ್ ಎಂಡೋಡ್ ವಿತ್, ಆ ಪ್ರಾಣಿಗಳಲ್ಲಿ ಎಲ್ಲ ಏನಿದೆ ಎಂಡೋಡ್ ವಿತ್ ದ ಟೀತ್ ಆ್ಯಂಡ್ ಕ್ಲಾಸ್, ಅವರಲ್ಲಿ ಉಗುರುಗಳಿವೆ, ಅವುಗಳಲ್ಲಿ ಶಾರ್ಪ್ ಆದ ಹಲ್ಲುಗಳಿವೆ. ಸೊ ಅವುಗಳಿಗೆ ಹೆದರಿ ಹಿ ಮೈಟ್ ರೆಸ್ಟ್ ಎಶ್ಯೂರ್ಡ್ ದ್ಯಾಟ್ ದೇ ವುಡ್ ಇನ್ವೆಸ್ಟಿಗೇಟ್ ಟು ಮ್ಯಾಟರ್ ವಿತ್ ದ ಗ್ರೇಟೆಸ್ಟ್ ಕೇರ್ ಆ್ಯಂಡ್ ರಿಪೋರ್ಟ್ ಇಂಪಾರ್ಷಿಯಲಿ. ಸೊ ಖಂಡಿತವಾಗಿಯೂ ಏನು ನನಗೆ ಇಲ್ಲಿ ಏನು ಸಿಗುತ್ತೆ, ಉತ್ತಮವಾದ ಒಂದು ರಿಸಲ್ಟ್, ಇಂಪಾರ್ಷಿಯಲಿಟಿ, ಯಾವುದೇ ರೀತಿಯ ಅವರು ಪಕ್ಷಪಾತವನ್ನು ಮಾಡದೆ, ಯಾವುದೇ ರೀತಿಯ ಮೋಸವನ್ನು ಮಾಡದೆ ನನಗೆ ಖಂಡಿತವಾಗಿಯೂ ಏನು ಸಿಗ್ತದೆ, ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂಥೇಳಿ ಯಾರು ಈ ಮನುಷ್ಯ ಸುಮ್ಮನೆ ಕೂತು ಬಿಡ್ತಾನೆ. ಸೊ ನಾವು ಡಿಯರ್ ಸ್ಟೂಡೆಂಟ್ಸ್, ಇನ್ ಪೇಜ್ ನಂಬರ್ 4 ಯು ಕ್ಯಾನ್ ಸಿ ಅ ಇಮೇಜ್ ದ್ಯಾಟ್. ಸೊ ಅಲ್ಲೊಂದು ಪಿಕ್ಚರನ್ನು ನೋಡ್ಬೋದು. ಅಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ನಡೀತಾ ಇದೆ, ಹೊರಗೆ ಮನುಷ್ಯ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಕಮಿಷನ್ ಹ್ಯಾಡ್ ಟು ಟೇಕ್ ದ ಎವಿಡೆನ್ಸ್. ಸೊ ಈಗ ಸಾಕ್ಷಿ ಸಮೇತವಾಗಿ ತನಿಖೆ ನಡೀತಾ ಇದೆ. ದ ರೈಟ್ ಹಾನರೇಬಲ್ ಮಿಸ್ಟರ್ ಎಲಿಫೆಂಟ್ ವಾಸ್ ದ ಫಸ್ಟ್ ಟು ಕಾಲ್ಡ್. ಸೊ ಅದರಲ್ಲೀಗ ಫಸ್ಟ್ ಸಾಕ್ಷಿಯನ್ನು ಹೇಳಲಿಕ್ಕೆ ಯಾರಂತೆ, ಎಲಿಫೆಂಟ್, ಆನೆ ಅಂತೆ. ಹಿ ಕೇಮ್ ಅಲಾಂಗ್ ವಿತ್ ದ ಸುಪೀರಿಯರ್ ಏರ್. ಸೊ ಆ ಸಾಕ್ಷಿಯನ್ನು ಹೇಳಲಿಕ್ಕೆ ಹೇಗೆ ಬರ್ತದಂತೆ, ಅದು ಈ ಕೇಮ್ ವಿತ್ ಸುಪೀರಿಯರ್ ಏರ್, ತುಂಬ ಗತ್ತಿನಲ್ಲಿ ಬರ್ತದೆ. ಬ್ರಷಿಂಗ್ ಇಟ್ಸ್ ಟಸ್ಕ್ ವಿತ್ ದ ಸ್ಯಾಪ್ಲಿಂಗ್ ವಿತ್ ದ ವಿಚ್ ಮಿಸಸ್ ಎಲಿಫೆಂಟ್ ಹ್ಯಾಡ್ ಪ್ರೊವೈಡೆಡ್. ಸೊ ಮಿಸಸ್ ಅದರ ಹೆಂಡತಿ, ಎಲಿಫೆಂಟ್ನ ಹೆಂಡತಿ ಏನು ಸ್ಯಾಪ್ಲಿಂಗ್ ಅಂತ ಹೇಳಿದ್ರೆ ಸಸಿಯನ್ನು ಕೊಡ್ತದಂತೆ. ಆ ಸಸಿಯನ್ನು ತನ್ನ ದಂತದ ಮುಖಾಂತರ, ಟಸ್ಕ್ ಅಂತ ಹೇಳಿದ್ರೆ ದಂತದ ಮುಖಾಂತರ ಕಚ್ಚಿಕೊಂಡು ಸುಪೀರಿಯರ್ ಏರ ತುಂಬ ಗತ್ತಿನಿಂದ ಸಾಕ್ಷಿಯನ್ನು ಹೇಳಲಿಕ್ಕೆ ಬರ್ತದಂತೆ. ಸೊ ಇವಾಗ ಏನಾಗುತ್ತೆ, ಇನ್ ಆ್ಯನ್ ಅಥೋರಿಟೇಟಿವ್ ವಾಯ್ಸ್ said, the gentleman of the jungle, there is no need for me to waste your valuable time in relating a story which I am sure you all know. ಸೊ ಎಲಿಫೆಂಟ್ ಬಂದು ಅಥೋರಿಟೇಟಿವ್ ಗತ್ತಿನ ವಾಯ್ಸಿನಲ್ಲಿ ಹೇಳ್ತದಂತೆ ಏನು, ಉಳಿದ ಪ್ರಾಣಿಗಳಲ್ಲಿ ಹೇಳ್ತದೆ ಏನು, ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್, ದೇರ್ ಇಸ್ ನೋ ನೀಡ್ ಫಾರ್ ಮೀ ಟು ವೇಸ್ಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಬೈ ಕ್ರಿಯೇಟಿಂಗ್ ಅ ಸ್ಟೋರಿ ಸೊ ವಿಚ್ ಯು ಆಲ್ ನೋ. ಸೊ ನಾನೀಗ ನಿಮ್ಮ ಸಮಯವನ್ನು, ನನ್ನ ಕಥೆಯನ್ನು ಹೇಳುವುದರ ಮೂಲಕ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ನಿಮಗೆಲ್ಲರಿಗೂ ಕೂಡ ಏನು ನಡೆದಿದೆ, ನನ್ನ ಮತ್ತು ಮನುಷ್ಯನ ನಡುವೆ ಏನು ನಡೆದಿದೆ ಅಂಥೇಳಿ ನಿಮಗೆ ಗೊತ್ತೂ ಇದೆ. Further, what this elephant tells, so I have always regarded it as my duty to protect the interest of my friends. ಯಾವತ್ತೂ ಕೂಡ ನಾನು ನನ್ನ ಗೆಳೆಯರ ಆಸಕ್ತಿಯನ್ನು ನಾನು ಹಾಳು ಮಾಡುವುದಿಲ್ಲ, ಯಾವತ್ತೂ ನಾನು ಅದನ್ನು ಪ್ರೊಟೆಕ್ಟ್ ಮಾಡ್ತೇನೆ. ಆ್ಯಂಡ್ ದಿಸ್ ಅಪಿಯರ್ಸ್ ಟು ಹ್ಯಾವ್ ಕಾಸ್ಡ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಮೈ ಸೆಲ್ಫ್ ಆ್ಯಂಡ್ ಮೈ ಫ್ರೆಂಡ್ ಹಿಯರ್. ಸೊ ಈ ರೀತಿಯಲ್ಲಿ ಆಗಿ ಒಂದು ಏನು, ನಾನು ನನ್ನ ಒಳ್ಳೆಯದಕ್ಕೆ ನನ್ನ ಆ ಮನುಷ್ಯನಿಗೆ ನಾನು ಹೆಲ್ಪ್ ಮಾಡಲಿಕ್ಕೆ ಹೋದದ್ದು, ಬಟ್ ಇದೇ ವಿಷಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ಒಂದು ರೀತಿಯ ಅನರ್ಥ ಆಗ್ತದೆ ಯಾರ ನಡುವೆ, ನನ್ನ ಮತ್ತು ಈ ಮನುಷ್ಯನ ನಡುವೆ.
he invited me to save his hut from being blown away by a hurricane. ಸೊ ನಮಗೆ ನಿಜವಾದ ವಿಷಯ ಗೊತ್ತಿದೆ. ಏನಂತ ಹೇಳಿದರೆ, ಯಾರು ದ್ರೋಹ ಮಾಡಿದ್ದು? ಎಲಿಫ್ಯಾಂಟ್ ಮನುಷ್ಯನಿಗೆ ದ್ರೋಹ ಮಾಡಿದ್ದು. ಮೊದಲೇನು ಹೇಳ್ತದೆ? ಎಲಿಫ್ಯಾಂಟ್ ತನ್ನ ಸೊಂಡಿಲನ್ನು ಇಡ್ತದೆ ಅಂತ ಹೇಳ್ತದೆ, ಮತ್ತು ಏನು ತನ್ನ ತಲೆಯನ್ನು ಹಟ್ಟೊಳಗೆ ಹಾಕ್ತದೆ, ಮತ್ತು ಆ ಮನುಷ್ಯನನ್ನೇ ಹಟ್ಟಿಂದ ಹೊರಗೆ ಹಾಕಿ ಅದು ಹೋಗಿ ಗುಡಿಸಲಲ್ಲಿ ಕೂಡ್ತದೆ ಅಲ್ವಾ. ಬಟ್ ಇಲ್ಲಿ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಯಾರು ಸುಳ್ಳು ಹೇಳ್ತದೆ? ಇಲ್ಲಿ ಎಲಿಫ್ಯಾಂಟ್ ಸುಳ್ಳು ಹೇಳ್ತದೆ. ಏನು ಹೇಳ್ತದೆ? ನನಗೆ ಮನುಷ್ಯನೇ ನನ್ನನ್ನು ಕರೆದದ್ದು ಯಾಕೆ? ಟು ಸೇವ್ ಹಿಸ್ ಹಟ್ ಫ್ರಮ್ ಬೀಯಿಂಗ್ ಬ್ಲೋನ್ ಅವೇ ಬೈ ಹರಿಕೇನ್. ಸೊ ಜೋರಾದ ಚಂಡಮಾರುತದಲ್ಲಿ ಏನು ಬ್ಲೋನ್ ಅವೇ ಅಂತ ಹೇಳಿದರೆ ನಶಿಸಿ ಹೋಗುತ್ತಿದ್ದ ನನ್ನ ಹಟ್ಟನ್ನು ನೀನು ಉಳಿಸು ಬಾ ಅಂತ ಹೇಳಿ ಯಾರು ಕರೆದದ್ದು? ಮನುಷ್ಯನೇ ನನ್ನನ್ನು ಕರೆದದ್ದು. So, as the hurricane had gained access owing to the unoccupied space in the hut, I considered it necessary in my friend's own interest to turn the undeveloped space to more economic use by sitting in it myself. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಆ ಚಂಡಮಾರುತದಿಂದ ನಶಿಸಿ ಹೋಗುತ್ತಿದ್ದ ಹಟ್ಟನ್ನು ಉಳಿಸು ಅಂತ ನನ್ನಲ್ಲಿ ಕೇಳಿಕೊಂಡದಕ್ಕೆ ನಾನು ಏನು ಮಾಡಿದೆ? ಆ ಮನುಷ್ಯನಿಗೆ ತುಂಬ ಹೆಲ್ಪ್ ಆಗಲಿ ಅಂತ ಹೇಳಿಕೊಂಡು ನಾನು ಹೋಗಿ ಆ ಹಟ್ಟಲ್ಲಿ ಕುಳಿತುಕೊಂಡೆ ಅಂತ ಹೇಳಿ ಯಾರು? ಆನೆಯಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಸುಳ್ಳು ಹೇಳ್ತದೆ. ಅ ಡ್ಯೂಟಿ ವಿಚ್ ಎನಿ ಆಫ್ ಯು ವುಡ್ ಅನ್ಡೌಟೇಬ್ಲಿ ಹ್ಯಾವ್ ಪರ್ಫಾರ್ಮ್ಡ್ ವಿತ್ ಈಕ್ವಲ್ ರೆಡಿನೆಸ್ ಇನ್ ಸಿಮಿಲಾರ್ ಸರ್ಕಮ್ಸ್ಟೆನ್ಸಸ್. ಸೊ ನನ್ನ ಜಾಗದಲ್ಲಿ ನೀವು ಯಾರೂ ಇದ್ದರೂ ಕೂಡ ನೀವು ಇದೇ ರೀತಿಯಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿ ಯಾರು ಹೇಳ್ತದೆ? ಎಲಿಫ್ಯಾಂಟ್ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಸುಳ್ಳನ್ನು ಹೇಳ್ತದೆ. Dear students, today I explained you this chapter from page number 2 to 4. Rest of this chapter I will explain you in the next video. Thank you.